ಸ್ನೇಹಿತರೆ, ಭಾರತದಲ್ಲಿ ನಂಬಿಕೆಯ ಪ್ರತಿರೂಪ ಆಗಿರೋ ದೇಶದ ಅತಿ ದೊಡ್ಡ ಮತ್ತು ಅತಿ ಹಳೆಯ ಸಂಸ್ಥೆಯಾಗಿರೋ ಟಾಟಾದಲ್ಲಿ ದೊಡ್ಡ ಒಡಕು ಉಂಟಾಗಿದೆ. ಅಂತರ್ಯುದ್ಧ ಶುರುವಾಗಿದೆ. ಟಾಟಾ ಕಂಪನಿಯ ಮುಖ್ಯಸ್ಥ ಎನ್ ಚಂದ್ರಶೇಖರನ್ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ. ರತನ್ ಟಾಟಾರ ಮಲ ಸಹೋದರ ನೋಯಲ್ ಟಾಟಾ ಮತ್ತು ಟಾಟಾ ಸನ್ಸ್ ಮಧ್ಯೆ ಇದ್ದ ಆಂತರಿಕ ಕಚ್ಚಾಟಕ್ಕೆ ಈ ವಿಕೆಟ್ ಬಿದ್ದಿದೆ. ಪರಿಣಾಮ ಟಾಟಾ ಷೇರುಗಳಲ್ಲಿ ದಿಢೀರ್ ಪತನ ಉಂಟಾಗಿದೆ. TCS, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್ ನೋಡ್ತಾ ಇದ್ದೀರಿ ಎಷ್ಟೆಷ್ಟು ಬಿದ್ದಿದೆ ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಅಂಥೇಳಿ. ಎಲ್ಲದ್ರದ್ದು ಕೂಡ ಡೌನ್ ಆಗಿತ್ತು. 5%, 3%, 1.8%, 1.5%, 2% ಈ ಥರ ಇಲ್ಲ. ನಾವು ನಿಮಗೆ ಮಾರ್ಕೆಟ್ ಎಂಡ್ ಟೈಮ್ನಲ್ಲಿ ಎಷ್ಟಕ್ಕೆ ಬಂದು ನಿಂತಿತ್ತು ಅಂತ ಕೂಡ ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ ತೋರಿಸಿದ್ವಿ. ಹಾಗಿದ್ರೆ ಟಾಟಾದಲ್ಲಿ ಏನಾಗ್ತಾ ಇದೆ? ರತನ್ ಟಾಟಾ ಹೋದ್ಮೇಲೆ ಟಾಟಾಗೆ ಏನಾಯಿತು? ಟಾಟಾ ಅಂದರೆ ಮಾಮೂಲಿ ಕಂಪನಿ ಅಲ್ಲ, ಇಡೀ ದೇಶಕ್ಕೆ ಆರ್ಥಿಕ ಸ್ತಂಭ. ಅದು ಜನರ ಪಾಲಿಗೆ ನಂಬಿಕೆ ಕೂಡ ಹೌದು. IT, ಆಟೋಮೊಬೈಲ್, ಇನ್ಫ್ರಾ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತಿಲ್ಲ. ಇವರು ದೇಶದ GDPಗೆ 2-4% ಕಾಂಟ್ರಿಬ್ಯೂಷನ್ ಟಾಟಾ ಕಂಪನಿ ಒಂದೇ ಕೊಡುತ್ತೆ. ಇಂಥ ಕಂಪನಿ ಒಳಗೊಳಗೆ ಯಾಕೆ ಹೊಡಿತಾ ಇದೆ? ಇದರ ಮುಂದಿನ ಪರಿಣಾಮ ಏನು? ಇದನ್ನ ಅಲ್ಲಿಗೆ ಪ್ಯಾಚ್ ಅಪ್ ಮಾಡೋಕ್ಕಾಗತ್ತಾ? ಎಲ್ಲವನ್ನ ಕ್ವಿಕ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಆಗಸ್ಟ್ 11 ಸೋಮವಾರ ಬೆಳಗ್ಗೆ ಟಾಟಾ ಸನ್ಸ್ ಕಾರ್ಯಾಧ್ಯಕ್ಷ ಎನ್ ಚಂದ್ರಶೇಖರನ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಬೋರ್ಡ್ಗೆ ಪತ್ರ ಬರೆದು ತಮ್ಮ ಡಿಸಿಷನ್ ತಿಳಿಸಿದ್ದಾರೆ. ಪ್ರಸ್ತುತ ಅವಧಿ ಮುಗಿದ ನಂತರ ಮರುನೇಮಕ ಆಗೋಕೆ ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಫೆಬ್ರವರಿ 2027ಕ್ಕೆ ಅವರ ಅಧಿಕಾರಾವಧಿ ಮುಗಿಯುತ್ತೆ. ಆ ನಂತರ ಕಂಟಿನ್ಯೂ ಮಾಡಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಆಗಸ್ಟ್ 18ಕ್ಕೆ ಟಾಟಾ AGM ವಾರ್ಷಿಕ ಮಹಾಸಭೆ ನಿಗದಿಯಾಗಿತ್ತು, ಆನ್ಯುವಲ್ ಜನರಲ್ ಮೀಟಿಂಗ್. ಅಲ್ಲಿ 3ನೇ ಅವಧಿಗೆ ಚಂದ್ರಶೇಖರನ್ ಅವರನ್ನ ಮುಂದುವರಿಸಬೇಕಾ ಬೇಡವಾ ಅಂತ ವೋಟಿಂಗ್ ನಡಿಬೇಕಾಗಿತ್ತು. ಇದಕ್ಕೆ ಟಾಟಾ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ರತನ್ ಟಾಟಾ ಅವರ ಮಲಸೋದರ 2ನೇ ಪತ್ನಿಯ ಮಗ ನೋಯಲ್ ಟಾಟಾರಿಂದ ಭಾರಿ ವಿರೋಧ ಇತ್ತು. ಆದರೆ ಚಂದ್ರಶೇಖರನ್ ಆ ವೋಟಿಂಗ್ ಪ್ರಕ್ರಿಯೆಗೂ ಮೊದಲೇ ಗುಡ್ ಬೈ ಹೇಳಿದ್ದಾರೆ. ಬಟ್ ಮುಂದಿನ ಫೆಬ್ರವರಿವರೆಗೆ, ಅಂದರೆ ಈ ಕರೆಂಟ್ ಟರ್ಮ್ ಮುಗಿಯೋವರೆಗೆ ಹುದ್ದೆಯಲ್ಲಿ ನಾನು ಇರೋ ಕೆಲಸ ಇಲ್ಲ, ಆದರೆ ಟರ್ಮ್ ಮುಗಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರ ಒಳಗೆ ಬೇರೆ ಚೇರ್ಮನ್ ನೇಮಕ ಮಾಡಿಕೊಳ್ಳಿ ಅಂತ ಟೈಮ್ ಕೂಡ ಕೊಟ್ಟಿದ್ದಾರೆ. ಟಾಟಾ ಸನ್ಸ್ ಜೊತೆಗೆ ಚಂದ್ರಶೇಖರನ್ TCS, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್, ಇಂಡಿಯನ್ ಹೋಟೆಲ್ಸ್ ಎಲ್ಲದರಲ್ಲೂ ಮುಖ್ಯಸ್ಥರಾಗಿದ್ದರು. ಸೊ ಆ ಹುದ್ದೆಗಳಿಂದಲೂ ಕೂಡ ಅವರಿಗೆ ಕೆಳಗಿಳಿದು ಹೋಗ್ತಾ ಇರೋ ಥರ ಆಗಿದೆ. ಚಂದ್ರಶೇಖರನ್ ಅವರ ಈ ರಾಜೀನಾಮೆ ಬೆನ್ನಲ್ಲೇ ಸರ್ ರತನ್ ಟಾಟಾ ಟ್ರಸ್ಟ್ನ ಟ್ರಸ್ಟಿ ವಿಜಯ್ ಸಿಂಗ್ ಕೂಡ ತಮ್ಮ ಅವಧಿ ಮುಗಿಯೋ ಮುನ್ನವೇ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಮೂಲಕ ಚಂದ್ರಶೇಖರನ್ ಹಾಗೂ ಟಾಟಾದ 40 ವರ್ಷಗಳ ಸುದೀರ್ಘ ಸಂಬಂಧಕ್ಕೆ ಕೊನೆ ಅಧ್ಯಾಯ ಇದು ಮುಗಿತಾ ಬಂತೀಗ. 1987ರಲ್ಲಿ ಟಾಟಾ ಗ್ರೂಪ್ ಸೇರಿದ ಚಂದ್ರಶೇಖರನ್ ತಮ್ಮ ಪ್ರತಿಭೆಯಿಂದಲೇ ಬೆಳವಣಿಗೆ ಕಾಣ್ತಾ 2009ರಲ್ಲಿ TCSನ CEO ಆದರು. ಅವರು ಈ TCS ಅನ್ನ ಟಾಟಾ ಸಮೂಹದ ಅತ್ಯಂತ ಲಾಭದಾಯಕ ಸಂಸ್ಥೆಯಾಗಿ ಬದಲಾಯಿಸಿಬಿಟ್ರು. ಅದ್ಭುತ ಯಶಸ್ಸನ್ನ ಕಂಡ್ರು. ಇನ್ಫೋಸಿಸ್ ಅನ್ನ ಬೀಟ್ ಮಾಡಿ TCS ಭಾರತದ ದೊಡ್ಡ IT ಕಂಪನಿ ಆಗೋದ್ರಲ್ಲಿ ಇವರ ಕೊಡುಗೆ ತುಂಬ ಇತ್ತು. ಹೀಗಾಗಿ 2017ರಲ್ಲಿ ಸೈರಸ್ ಮಿಸ್ತ್ರಿ ಹಠಾತ್ ವಜಾ ಆದಾಗ ಚಂದ್ರಶೇಖರನ್ ಅವರ ದಕ್ಷತೆ, ನಿಷ್ಠೆ ಮತ್ತು ಲೀಡರ್ಶಿಪ್ ಕ್ವಾಲಿಟೀಸನ್ನು ಗಮನಿಸಿ ಖುದ್ದು ರತನ್ ಟಾಟಾ ಸನ್ಸ್ನ ಚೇರ್ಮನ್ ಆಗಿ ಚಂದ್ರಶೇಖರನ್ ಅವರನ್ನ ನೇಮಕ ಮಾಡಿದ್ರು. ಇಮ್ಯಾಜಿನ್, ಚಂದ್ರಶೇಖರನ್ ಟಾಟಾ ಫ್ಯಾಮಿಲಿ ಅವರಲ್ಲ, ಅಥವಾ ದುಡ್ಡು ಹಾಕಿ ಕಂಪನಿ ಹುಟ್ಟು ಹಾಕಿದ ಸಂಸ್ಥಾಪಕ ಕೂಡ ಅಲ್ಲ. ಆದರೂ ಕೂಡ ಅವರ ಪ್ರತಿಭೆಯನ್ನು ಪರಿಗಣಿಸಿ ರತನ್ ಟಾಟಾ ಇಡೀ ಟಾಟಾ ಸಮೂಹದ ಚುಕ್ಕಾಣಿಯನ್ನು ಅವರ ಕೈಗೆ ಇಟ್ಟಿದ್ರು. ಯಾವ ಕಂಪನಿ ಹಾಗೆ ಮಾಡುತ್ತೆ? ಇಡೀ ದೇಶದಲ್ಲಿ ಈ ಥರ ಕುಟುಂಬದ ಹೊರಗಿನವರನ್ನ ಮುಖ್ಯಸ್ಥರನ್ನಾಗಿ ಮಾಡೋದು ಅಪರೂಪದಲ್ಲಿ ಅಪರೂಪ. ಆದರೆ ಈಗ ರತನ್ ಟಾಟಾ ದೂರವಾಗಿ 2 ವರ್ಷದಲ್ಲೇ ಅಂತರ್ಯುದ್ಧದ ಜ್ವಾಲೆಗೆ ಬಲಿಯಾಗಿ ಚಂದ್ರಶೇಖರನ್ ಹೊರ ನಡೀತಾ ಇದ್ದಾರೆ. ಹಾಗಿದ್ರೆ ಆಗಿದ್ದೇನು? ಇಲ್ಲಿ ಮುಖ್ಯವಾಗಿ ನೋಯಲ್ ಟಾಟಾ ಮತ್ತು ಚಂದ್ರಶೇಖರನ್ ಅವರ ಮಧ್ಯೆ ಆಡಳಿತ ವಿಚಾರವಾಗಿ ಮನಸ್ತಾಪ ಇತ್ತು. ಇದು ಅರ್ಥ ಆಗಬೇಕು ಅಂದರೆ ನೀವು ಸ್ವಲ್ಪ ಟಾಟಾ ಸಾಮ್ರಾಜ್ಯದ ಪವರ್ ಸ್ಟ್ರಕ್ಚರ್ ತಿಳ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, ಟಾಟಾ ಸನ್ಸ್ ಅನ್ನೋದು ಟಾಟಾ ಗ್ರೂಪ್ನ ಎಲ್ಲ ಕಂಪನಿಗಳನ್ನು ಕಂಟ್ರೋಲ್ ಮಾಡೋ ಹೆಡ್ ಆಫೀಸ್ ಇದ್ದ ಹಾಗೆ. ಆದರೆ ಟಾಟಾ ಸನ್ಸ್ನ 66% ಶೇರುಗಳಿರೋದು ಟಾಟಾ ಟ್ರಸ್ಟ್ಸ್ ಕೈಯಲ್ಲಿ. ರತನ್ ಟಾಟಾ ಅವರು ಬದುಕಿದ್ದಾಗ ಟಾಟಾ ಟ್ರಸ್ಟ್ ಅವರ ಕಂಟ್ರೋಲ್ನಲ್ಲೇ ಇತ್ತು. ರತನ್ ಟಾಟಾಗೆ ಚಂದ್ರಶೇಖರನ್ ಅಂದರೆ ತುಂಬ ನಂಬಿಕೆ. ಹೀಗಾಗಿ ಬಿಸ್ನೆಸ್ ವಿಚಾರದಲ್ಲಿ ಚಂದ್ರಶೇಖರನ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏರ್ ಇಂಡಿಯಾವನ್ನು ಖರೀದಿ ಮಾಡೋದು, ಸೆಮಿಕಂಡಕ್ಟರ್ ವಿಚಾರದಲ್ಲಿ ಹೂಡಿಕೆ, ಟಾಟಾ ನ್ಯೂ ಆ್ಯಪ್, ಹೀಗೆ ಸಾವಿರಾರು ಕೋಟಿಗಳನ್ನು ಇನ್ವೆಸ್ಟ್ ಮಾಡಿದ್ರು. ರತನ್ ಟಾಟಾ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಆದರೆ ರತನ್ ಟಾಟಾ ಅವರ ನಿಧನದ ನಂತರ ಟಾಟಾ ಟ್ರಸ್ಟ್ನ ಚುಕ್ಕಾಣಿ ಹಿಡಿದಿದ್ದು ರತನ್ ಟಾಟಾ ಅವರ ಮಲಸೋದರ ನೋಯಲ್ ಟಾಟಾ. ಚಂದ್ರಶೇಖರನ್ರ ಕಾರ್ಯವೈಖರಿಗಳು, ಅವರ ಪ್ರಭಾವ ನೋಯಲ್ ಟಾಟಾ ಅವರಿಗೆ ಆಗ ಬರ್ತಾ ಇರಲಿಲ್ಲ. ಅದರಲ್ಲೂ ಟಾಟಾ ಸನ್ಸ್ ಅನ್ನ ಪಬ್ಲಿಕ್ಲಿ ಲಿಸ್ಟ್ ಮಾಡೋ ವಿಚಾರದಲ್ಲಿ ಮನಸ್ತಾಪ ಇತ್ತು. ಅಂದರೆ ಟಾಟಾ ಸನ್ಸ್ 11 ಲಕ್ಷ ಕೋಟಿಗೂ ಅಧಿಕ ಆಸೆಟನ್ನು ಹೊಂದಿದೆ, ಆಸ್ತಿಯನ್ನು ಹೊಂದಿದೆ. 11 ಲಕ್ಷ ಕೋಟಿಗೂ ಅಧಿಕ ಬೆಲೆ ಬಾಳುತ್ತೆ. ಸಾಮಾನ್ಯವಾಗಿ ಯಾವುದೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸೇಲ್ ಮಾಡದೆ ಕೇವಲ ಶೇರ್ಸ್, ಇನ್ವೆಸ್ಟಿಂಗ್
ಈ ರೀತಿ ಫಿನಾನ್ಷಿಯಲ್ ಅಸೆಟ್ ವ್ಯವಹಾರ ನಡೆಸೋ 1,00,000 ಕೋಟಿ ರೂಪಾಯಿಗೂ ಅಧಿಕ ಆಸೆಟನ್ನು ಹೊಂದಿರುವಂಥ ಸಂಸ್ಥೆಗಳನ್ನು NBFC ಅಂತ ಕರಿಬೇಕು. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತ ಕ್ಯಾಟಗರೈಸ್ ಮಾಡಬೇಕು. RBI ಕೆಳಗಡೆ ಕೆಲಸ ಮಾಡಬೇಕು. ಇಂಥ ಕಂಪನಿಗಳು ಲಿಸ್ಟ್ ಆಗಬೇಕು ಮಾರ್ಕೆಟಲ್ಲಿ. ಇವು ಪಬ್ಲಿಕ್ಲಿ ಲಿಸ್ಟ್ ಆಗಬೇಕು, ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಬೇಕು. ಜನರು ಯಾರು ಬೇಕಾದರೂ ಶೇರನ್ನು ಖರೀದಿ ಮಾಡಿ ಮಾರೋಕೆ ಅದು ಓಪನ್ ಇರಬೇಕು ಅನ್ನೋದು RBIನ ರೂಲ್ಸ್. 2011ರಲ್ಲಿ ಟಾಟಾ ಸನ್ಸ್ ಕೂಡ ಅಪ್ಪರ್ ಲೇಯರ್ NBFC ಅಂತ RBI ಹೇಳಿತ್ತು. ಅಂದರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿಗಿಂತ ಇನ್ನೂ ಮೇಲೆ ಅಂತ, ನಾರ್ಮಲ್ NBFCಗಿಂತನೂ ಮೇಲಿನ ಸ್ಥಾನ ಅಂತ. ಇಂಥ ಸಂಸ್ಥೆಗಳು 3 ವರ್ಷದ ಒಳಗಡೆ ಲಿಸ್ಟ್ ಆಗಲೇಬೇಕು, ಪಬ್ಲಿಕ್ಕಿಗೆ ಬಿಡಬೇಕು. ಈ ರೀತಿ ಪಬ್ಲಿಕ್ಲಿ ಲಿಸ್ಟ್ ಆಗೋಕೆ, ಶೇರ್ ಮಾರ್ಕೆಟಿಗೆ ಇಳಿಯೋಕ್ಕೆ 2024 ಅವರಿಗೆ ಡೆಡ್ಲೈನ್ ಇತ್ತು. ಅದು ಮುಗಿದು ಹೋಗಿದೆ. ಆದರೆ ಈ ಕ್ಯಾಟಗರಿಯಿಂದ ನಮ್ಮನ್ನು ವಿನಾಯಿತಿ ಕೊಟ್ಟು ನಮ್ಮನ್ನು ಹೊರಗಿರೋಕೆ ಬಿಡಿ ಅಂತ ಟಾಟಾ ಸನ್ಸ್ ಕೇಳ್ತಾ ಇತ್ತು. ಆದರೆ RBI ಆಗಲಿ ಸರ್ಕಾರವಾಗಲಿ ಅಂಥ ವಿನಾಯಿತಿ ಕೊಡೋ ಯಾವುದೇ ಸೂಚನೆ ಕೊಡ್ತಾ ಇಲ್ಲ. ಹೀಗಾಗಿ ಟಾಟಾ ಸನ್ ಲಿಸ್ಟ್ ಆಗಬೇಕು. ಆದರೆ ಲಿಸ್ಟ್ ಆಗೋದು ಬೇಡ, ಹೀಗೆ ಮುಂದುವರಿಸಬೇಕು ಅನ್ನೋದು ನೋಯಲ್ ಟಾಟಾ ವಾದ. 100 ವರ್ಷಗಳಿಗಿಂತಲೂ ಹಳೆ ಟಾಟಾ ಸಮೂಹದ ಆಡಳಿತದ ಶೈಲಿ ಹೀಗೆ ಇರಲಿ, ಕುಟುಂಬದ ಸಂಪೂರ್ಣ ನಿಯಂತ್ರಣ ಉಳಿಸ್ಕೊಳ್ಬೇಕು ಅನ್ನೋದು ಅವರ ನಿಲುವು. IPO ಆದರೆ ಷೇರುದಾರರು, ಜಾಗತಿಕ ಹೂಡಿಕೆದಾರರು ಕಂಪನಿಯ ಆಂತರಿಕ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆತಂಕ ಇವರಿಗೆ. ಹೀಗಾಗಿ ಲೀಗಲಿ ಫೈಟ್ ಮಾಡ್ಕೊಂಡು ಹೀಗೆ ಹೇಳ್ಕೊಂಡು ಹೋಗೋಣ ಅಂತ ಅವರು ಅಭಿಮತವನ್ನು ಹೊಂದಿದ್ರು. ಆದರೆ ಚಂದ್ರಶೇಖರನ್ ಓಪನ್ ಆಗಿ ಆಯಿತು IPO ಮಾಡೋಣ, ಮಾರ್ಕೆಟಲ್ಲಿ ಲಿಸ್ಟ್ ಆಗೋಣ ಅಂತ ಹೇಳದೆ ಹೋದರೂ ಕೂಡ RBI ನಿಯಮ ದೇಶಕ್ಕೆ ಅನ್ವಯ ಆಗುತ್ತೆ, ನಾವು ಅದನ್ನು ಗೌರವಿಸಬೇಕು, ಪ್ರಾಕ್ಟಿಕಲಿ ಥಿಂಕ್ ಮಾಡೋಣ, ಲಿಸ್ಟ್ ಮಾಡೋಣ ಅಂತ ಹೇಳಿದರು. ಹೀಗಾಗಿ ಇಬ್ಬರ ನಡುವೆ ದೊಡ್ಡ ಅಭಿಪ್ರಾಯ ಭೇದ ಇತ್ತು. ಹಾಗೆ ಮಿಸ್ತ್ರಿ ಕುಟುಂಬದ ಶಾಪೋರ್ಜಿ ಪಲೋಂಜಿ ಗ್ರೂಪ್ ಎಕ್ಸಿಟ್ ಆಗೋ ಬಗ್ಗೆ ಕೂಡ ಇಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ. ಟಾಟಾ ಸನ್ಸಲ್ಲಿ ಮಿಸ್ತ್ರಿ ಅವರ ಶಾಪೋರ್ಜಿ ಪಲೋಂಜಿ ಗ್ರೂಪ್ 18.37% ಶೇರನ್ನು ಹೊಂದಿದೆ. ಟಾಟಾ ಟ್ರಸ್ಟ್ ಬಿಟ್ರೆ ಅತಿ ದೊಡ್ಡ ಷೇರುದಾರರು ಇವರು. ಆದರೆ 2016ರಲ್ಲಿ ಸೈರಸ್ ಮಿಸ್ತ್ರಿಯನ್ನ ಸಡನ್ ಆಗಿ ಕಿತ್ತು ಹಾಕಿದ್ರಿಂದ ಅವರು ನಾವು ಹೊರಗೆ ಹೋಗ್ತೀವಿ ಅಂತ ಕುತ್ಕೊಂಡಿದ್ದಾರೆ. ಈ ಶಾಪೋರ್ಜಿ ಪಲೋಂಜಿ ಹೊರಗೆ ಹೋಗೋಕೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಆದರೆ ಹೇಗೆ ಕಳಿಸೋದು ಅನ್ನೋದರಲ್ಲಿ ಡಿಫರೆನ್ಸ್ ಇದೆ. $400 ಬಿಲಿಯನ್ ಕಂಪನಿಯಲ್ಲಿ 18% ಶೇರು ಅಂತ ಹೇಳಿದ್ರೆ ಕಮ್ಮಿ ದುಡ್ಡಲ್ಲ. 80,000ದಿಂದ 3 ಲಕ್ಷ ಕೋಟಿ ಕೊಡಬೇಕಾಗತ್ತೆ. ಅಷ್ಟು ಸ್ಪೇರ್ ದುಡ್ಡು ಕಂಪ್ನಿಲಿಲ್ಲ. ಒಂದು ವೇಳೆ ಕೊಟ್ಟರು ಲಿಕ್ವಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಟಾಟಾ ಅಂದುಕೊಂಡಿರೋ ಸೆಮಿಕಂಡಕ್ಟರ್, ಏರ್ ಇಂಡಿಯಾ ಪ್ರಾಜೆಕ್ಟ್ಸ್ಗೆ ಹೊಡೆತ ಬೀಳುತ್ತೆ. ಹೀಗಾಗಿ IPO ಮಾಡಿ ಫಂಡ್ ಎತ್ತೋದೇ ಬೆಸ್ಟ್ ಸೊಲ್ಯೂಷನ್. ಯಾರಾದರೂ ಅವ್ರವ್ರ ಶೇರ್ನ ಪಬ್ಲಿಕ್ ಮಾರ್ಕೆಟ್ನಲ್ಲೇ ಮಾರ್ಕೋಬೋದು, ಹೊಸ ಹೂಡಿಕೆದಾರರಿಗೆ ಮಾರ್ಕೋಬೋದು. ಶಾಪುರ್ಜಿ ಪಲ್ಲುಂಜಿ ಗ್ರೂಪ್ನ ಶೇರ್ನ ವ್ಯಾಲ್ಯೂ ನಿಜವಾಗ್ಲೂ ಎಷ್ಟು ಅಂತ ಮಾರ್ಕೆಟೇ ಡಿಸೈಡ್ ಮಾಡುತ್ತೆ. ಗಜಿಬಿಜಿ ಇರಲ್ಲ, ಎಲ್ಲ ಲೀಗಲ್ ಆಗಿರುತ್ತೆ ಅನ್ನೋದು ಚಂದ್ರಶೇಖರನ್ ನಿಲುವು. ಆದರೆ ಬೇಡ 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 ಹಾಗೆ ಮಾಡಿದ್ರೆ ನಮ್ಮ ಫ್ಯಾಮಿಲಿಯ ಕಂಟ್ರೋಲ್ ಡೈಲ್ಯೂಟ್ ಆಗುತ್ತೆ. ಅದರ ಬದಲು ಪ್ರೈವೇಟ್ ಬೈಬ್ಯಾಕ್ ಮೂಲಕ ಅಥವಾ ಶೇರ್ ಸ್ವ್ಯಾಪ್ ಮೂಲಕ ದುಡ್ಡನ್ನು ಹೊಂದಿಸಿ ಕೊಡೋಣ ಅಂತ ನೋಯಲ್ ಟಾಟಾ ವಾದ. ಇದೇ ಪಾಯಿಂಟ್ ಹಿಡ್ಕೊಂಡು ಲಿಸ್ಟ್ ಮಾಡಲ್ಲ ನಾವು, ಅದಕ್ಕೆ ನೀವು ಒಪ್ಕೋಬೇಕು. ಲಿಸ್ಟ್ ಮಾಡಲ್ಲ ಅಂಥೇಳಿ ನೀವು ಒಪ್ಕೋಬೇಕು, ಆವಾಗ ಮಾತ್ರ ನಿಮ್ಮ ಟರ್ಮನ್ನು ಕಂಟಿನ್ಯೂ ಮಾಡೋಕ್ಕೆ ಒಪ್ಕೊಳ್ತೀವಿ ಅಂತ ಕಂಡೀಷನ್ ಹಾಕಿದರು. ಜೊತೆಗೆ ಏರ್ ಇಂಡಿಯಾ ಮತ್ತು ಬಿಗ್ ಬಾಸ್ಕೆಟ್ನಂತಹ ನಷ್ಟದಲ್ಲಿರೋ ವ್ಯವಹಾರಗಳು, ಹೊಸ ಬಿಸ್ನೆಸ್ಗಳಿಗೆ ಆಗ್ತಿರೋ ಭಾರಿ ಹೂಡಿಕೆ ಮತ್ತು ಟಾಟಾ ಸನ್ಸ್ನ ಹಣಕಾಸು ಶಿಸ್ತು ಬಗ್ಗೆ ಕೂಡ ನೋಯಲ್ ಟಾಟಾ ಪ್ರಶ್ನೆ ಮಾಡ್ತಾ ಇದ್ರು. ಏರ್ ಇಂಡಿಯಾ ಲಾಸ್ 22,000 ಕೋಟಿ ರೂಪಾಯಿ ತಲುಪಿದೆ. ಟಾಟಾ ಡಿಜಿಟಲ್ ನಷ್ಟ ಹತ್ತತ್ರ 5,000 ಕೋಟಿ ರೂಪಾಯಿ ಇದೆ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಹೊಸ ಬಿಸ್ನೆಸ್ಗಳಲ್ಲಿ ಹಾಕ್ತಾ ಇದ್ದೀವಿ, ಅದರ ರಿಟರ್ನ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಆದರೆ ಚಂದ್ರಶೇಖರನ್ ಈ ಹೊಸ ಬಿಸ್ನೆಸ್ಗಳೆಲ್ಲ ಶಾರ್ಟ್ ಟರ್ಮ್ ಪ್ರಾಫಿಟ್ಗಾಗಿ ಮಾಡಿರೋದಲ್ಲ. ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಬಿಸ್ನೆಸಸ್, ಏರ್ ಇಂಡಿಯಾ ಇವೆಲ್ಲವೂ ಲಾಂಗ್ ಟರ್ಮ್ ಬೆಟ್ಸ್. ಹೀಗಾಗಿ ಇವತ್ತು ಲಾಸ್ ಇದೆ ಅಂತ ಹೇಳಿ ನಾಳೆಯ ಗ್ರೋತ್ ಆಪರ್ಚುನಿಟಿಯನ್ನ ಬಿಟ್ಕೊಡಕ್ ಆಗಲ್ಲ ಅನ್ನೋ ವಾದವನ್ನ ಚಂದ್ರಶೇಖರನ್ ಹೊಂದಿದ್ರು. ಆಗಸ್ಟ್ 18ಕ್ಕೆ ಈ ಷರತ್ತುಗಳ ಮೇಲೆನೆ ವೋಟಿಂಗ್ ನಡೆದು ಚಂದ್ರಶೇಖರನ್ ಅವರ ಭವಿಷ್ಯ ನಿರ್ಧಾರ ಆಗೋದಿತ್ತು. ಕೇವಲ ನೋಯಲ್ ಟಾಟಾ ಒಬ್ಬರೇ ಅಪೋಸ್ ಮಾಡ್ತಾ ಇದ್ರು. ಆದ್ರೂ ಕೂಡ ಸರ್ವಾನುಮತ ಇಲ್ಲ ಅಂತ ಹೇಳಿದ್ರೆ ನಂಬಿಕೆ ಇರಲ್ವಲ್ಲ, ಕಂಪನಿಯ ಇಮೇಜ್ಗೆ ಧಕ್ಕೆ ಆಗತ್ತಲ್ವಾ. ಇದೆಲ್ಲವನ್ನ ಪರಿಗಣಿಸಿ ತಮ್ಮ ಗುರು ರತನ್ ಟಾಟಾರ ಹಾದಿಯನ್ನೇ ಚಂದ್ರಶೇಖರನ್ ಹಿಡಿದಿದ್ದಾರೆ. ವೋಟಿಂಗು ಮುನ್ನವೇ ತಾವಾಗಿನೇ ಹುದ್ದೆಯಿಂದ ಕೆಳಗಿಳಿಯೋ, ಗೌರವಾನ್ವಿತ ಎಕ್ಸಿಟ್ ಪಡೆಯೋ ನಿರ್ಧಾರವನ್ನು ಮಾಡಿದ್ದಾರೆ. ಇದರಿಂದ ದೇಶದ ಆರ್ಥಿಕತೆ ಮೇಲೆ ಏನು ಪರಿಣಾಮ? ಟಾಟಾ ಸನ್ಸ್ ಜಸ್ಟ್ ಒಂದು ರ್ಯಾಂಡಮ್ ಕಂಪನಿ ಅಲ್ಲ, ಅದು $400 ಬಿಲಿಯನ್ ಸಂಪತ್ತಿನ ದೊಡ್ಡ ವಿಶಾಲ ಆಲದ ಮರ. ಉಪ್ಪಿನಿಂದ ಸೆಮಿಕಂಡಕ್ಟರ್ ವರೆಗೆ, ವಿಮಾನದಿಂದ ಸಣ್ಣ ಪುಟ್ಟ ಕಾರ್ಗಳವರೆಗೆ ಎಲ್ಲ ಬಿಸ್ನೆಸ್ಗಳಲ್ಲಿರೋ ಟಾಟಾ ಕಂಪನಿಗಳನ್ನ ಕಂಟ್ರೋಲ್ ಮಾಡ್ತಾರೆ ಇವರು. ಎಜುಕೇಶನ್, ಹೆಲ್ತ್ ಎಲ್ಲ ಕಡೆ ಇದ್ದಾರೆ. ಈ ಸಂಸ್ಥೆ ತೊಂದರೆಗೀಡಾದರೆ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮೇಲೆ, ಹೂಡಿಕೆ ಮೇಲೆ, ಎಲ್ಲದರ ಮೇಲೂ ನೆಗೆಟಿವ್ ಪರಿಣಾಮ ಆಗುತ್ತೆ.
ಇದು ಸ್ವಲ್ಪ ಮಿತಿ ಮೀರಕ್ಕೆ ಬಿಟ್ರೆ ಎಲ್ಲ ಸಮೂಹ ಕಂಪನಿಗಳನ್ನು ಸೇರಿಸಿದಾಗ 16 ಲಕ್ಷ ಎಂಪ್ಲಾಯಿಗಳು, ದೊಡ್ಡ ಪ್ರಮಾಣದ ಸಪ್ಲೈ ಚೈನ್, ಟಾಟಾ ಸಮೂಹದ ಬಿಸ್ನೆಸ್ಗೆ ಡಿಪೆಂಡ್ ಆಗಿರೋ ಸಪ್ಲೈ ಚೈನ್ನಲ್ಲಿರೋ ಬೇರೆ ಬೇರೆ ಸಣ್ಣ ಪುಟ್ಟ ಕಂಪನಿಗಳು ಎಲ್ಲರಿಗೂ ಪ್ರಾಬ್ಲಮ್ ಆಗ್ಬೋದು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇವರ ಅಧೀನದಲ್ಲಿ ಬರೋ ಸುಮಾರು ಸಂಸ್ಥೆಗಳು TCS, ಟಾಟಾ ಮೋಟಾರ್ ಸೇರಿ ಹಲವಾರು ಕಂಪನಿಗಳಿದಾವಲ್ಲ, ಟಾಟಾ ಸನ್ಸ್ ಅಧೀನದಲ್ಲಿ ಕೆಲಸ ಮಾಡೋ ಸಂಸ್ಥೆಗಳು, ಅವೆಲ್ಲ ಲಿಸ್ಟೆಡ್ ಕಂಪನಿಗಳಿದ್ದಾವೆ. ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆದಾರರು ಟಾಟಾ ಹೆಸರು ಮೇಲೆ ನಂಬಿ ದುಡ್ಡು ಹಾಕಿರ್ತಾರೆ. ಈಗ ಅಂತರ್ಯುದ್ಧದ ಕಾರಣದಿಂದಾಗಿ ಅಲ್ಲೇನಾದರೂ ವ್ಯಾಲ್ಯೂಯೇಷನ್ ಡೌನ್ ಆಯಿತು ಅಂದರೆ, ಈಗ ನೋಡಿ ಡೇ 1ನಲ್ಲಿ ಸ್ವಲ್ಪ ನಾವು ಪತನ ನೋಡ್ತಾ ಇದ್ದೀವಿ. ಅದು ಹಾಗೆ ಏನಾದರೂ ಕೂಡ ಮುಂದುವರೆದು ಪ್ರಾಬ್ಲಮ್ ಆದರೆ ಷೇರುದಾರರಿಗೂ ಹೂಡಿಕೆದಾರರಿಗೂ ಕೂಡ ಬೇಸರ. ಜೊತೆಗೆ ದೇಶದ ಸ್ಟ್ರಾಟಜಿಕ್ ಸೆಕ್ಟರ್ಗಳಲ್ಲಿ, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಸೆಮಿ ಕಂಡಕ್ಟರ್ನಲ್ಲಿ, ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಎಲ್ಲ ಕಡೆ ಅವರು ಹೂಡಿಕೆ ಮಾಡ್ತಿದ್ದಾರೆ ಟಾಟಾ ಕಂಪನಿಯವರು. ಜೊತೆಗೆ ಏರ್ ಇಂಡಿಯಾಗೂ ಕೂಡ ರಾಷ್ಟ್ರೀಯ ಮಹತ್ವ ಇದೆ. ಸೊ ಲೀಡರ್ಶಿಪ್ ಸ್ಟೆಬಿಲಿಟಿ ತುಂಬ ಮುಖ್ಯ ಇಂತಹ ದೊಡ್ಡ ಕಂಪನಿಗಳಲ್ಲಿ, ದೇಶಕ್ಕೆ ಮುಖ್ಯವಾಗಿರೋ ಕಂಪನಿಗಳಲ್ಲಿ. ಹಾಗಾಗಿ ಸ್ನೇಹಿತರೆ, ರತನ್ ಟಾಟಾ ಅವರು ಉನ್ನತಿಗೆ ತಗೊಂಡು ಹೋದ ಟಾಟಾ ಸಾಮ್ರಾಜ್ಯಕ್ಕೆ ಈಗ ನಿಜವಾದ ಅಗ್ನಿ ಪರೀಕ್ಷೆಯ ಟೈಮ್. ನಂಬರ್ 1, ಚಂದ್ರಶೇಖರನ್ ನಂತರ ಯಾರು ಅನ್ನೋ ಪ್ರಶ್ನೆ ಇದೆ. ಟಾಟಾ ಸನ್ಸ್ ಆ್ಯಂಡ್ ಟಾಟಾ ಟ್ರಸ್ಟ್ ನಡುವೆ ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಇದೆ. ಟಾಟಾ ಮುಂದಿನ ದಶಕಗಳಲ್ಲಿ ಗ್ರೋತ್ಗಾಗಿ ರಿಸ್ಕ್ ತಗೊಳ್ಳೋ ಕಂಪನಿಯಾಗಿ ಅಗ್ರೆಸಿವ್ ಕಂಪನಿ ಆಗುತ್ತಾ, ಅಥವಾ ಕ್ಯಾಪಿಟಲ್ ಡಿಸಿಪ್ಲಿನ್, ಲಾಭ ಬರೋ ಕಡೆ ಮಾತ್ರ ಹಾಕ್ತೀವಿ, ಇಮಿಡಿಯೇಟ್ ಲಾಭ ಇಲ್ಲ ಅಂದರೆ ಹಾಕಲ್ಲ ಅನ್ನೋ ಥರ ದುಡ್ಡು ಬಿಚ್ಚಕ್ಕೆ ಹಿಂಜರಿಯೋ ಕಂಪನಿಯಾಗಿ ಮುಂದಿನ ಗ್ರೋತ್ಗೆ ಪ್ರಾಬ್ಲಮ್ ಆಗುತ್ತಾ? ಟಾಟಾ ಸನ್ಸ್ನ ಮುಂದಿನ ಚೇರ್ಮನ್ ಯಾರಾಗ್ತಾರೆ? ಈ ಥರದ್ದೆಲ್ಲ ಪ್ರಶ್ನೆಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಬೆಳವಣಿಗೆ ಆದರೂ ಕೂಡ ನಿಮಗೆ ನಾವು ಮಾಹಿತಿಯನ್ನು ತಲುಪಿಸ್ತೀವಿ ಸ್ನೇಹಿತರೆ. ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಕಡದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.